ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕೂಡ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಂದರೆ ಪುಟ್ಟ ಆಗಲೇ ಫೋನ್ ಮಾಡಿದ್ರು, ನಾನು ಬರೋ ಟೈಮ್ ಆಗುತ್ತೆ ಪಪ್ಪ, ನೀವು ಊಟ ತಿಂದ್ಬಿಟ್ಟು ಮಲಗಿರಿ ಅಂತ ಆಗಲೇ ಫೋನ್ ಮಾಡಿದ್ರು. ನಾನು ಅವ್ರು ಬರೋವರೆಗೂ ಯಾವತ್ತೂ ಕೂಡ ಊಟ ಮಾಡಲ್ಲ. ಅವ್ರು ಎಷ್ಟೇ 1 o'clock 2 o'clock ಬಂದ್ರೂ ಅವ್ರಿಗೋಸ್ಕರ ನಾನು ಕಾಯ್ತಿರ್ತೀನಿ. ನಂಗೆ ಅದೇನೋ ಅವ್ರನ್ನ ಬಿಟ್ಬಿಟ್ಟು ಊಟ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ಸ್ಪೆಷಲಾಗಿ ಒಂಥರ ಸ್ನ್ಯಾಕ್ಸ್ ರೆಸಿಪೀಸ್ ಥರ ಮಾಡೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ತಿದ್ದೀನಿ ಇವತ್ತು ನಾನು ನಿಮಗೆ. ಇನ್ನೊಂದೇನೆಂದರೆ ಇವತ್ತು ನಾನು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ತಿರೋದು. ನಾನು ಆಗಲೇ ಸ್ಯಾಂಡ್ವಿಚ್ ರೆಸಿಪಿನ ಮಾಡಿದ್ದೀನಿ, ಆದರೆ ನಾನು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಸಿಪಿನ ಮಾಡಿಲ್ಲ. ಅಂದರೆ ವೆಜಿಟೇಬಲ್ಸ್ನ ಬಳಸ್ಕೊಂಡು ವೆಜ್ ಸ್ಯಾಂಡ್ವಿಚ್ ರೆಸಿಪಿ ಮಾಡಿದೆ ನಾನು. ಬಟ್ ಇವತ್ತು ನಾನು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಾಗಿದ್ದಾದಮೇಲೆ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ನೀವು ಮಾಡ್ಕೋಬೋದು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಸಿಪಿನ. ಅದಕ್ಕೆ ನಾನು ಇನ್ನು ಅವ್ರು ಬರೋದು ಕೂಡ ಲೇಟ್ ಆಗೋದೇ ಅಲ್ವಾ, ಲೈಟಾಗಿ ಸ್ನ್ಯಾಕ್ಸ್ ರೀತಿ ಏನಾದರೂ ತಿಂದಿರೋಣ. ಇನ್ನು ಮನೇಲೂ ಕೂಡ ಏನು ತಿಂಡಿರಲಿಲ್ಲ, ಪುಟ್ಟ ಏನು ತಂದಿರಲಿಲ್ಲ. ಅದಕ್ಕೆ ನಾನು ಸ್ಯಾಂಡ್ವಿಚ್ ಮನೇಲಿ ಏನಾದ್ರು ಸ್ನ್ಯಾಕ್ಸ್ ರೆಸಿಪೀಸ್ನ ಮಾಡೋಣ, ಹಾಗೂ ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಸ್ಯಾಂಡ್ವಿಚ್ ರೆಸಿಪಿನ ಮಾಡೋಣ, ಪುಟ್ಟಗೂ ಸ್ವಲ್ಪ ಖುಷಿ ಆಗುತ್ತೆ ಬಂದಿದ ತಕ್ಷಣ ಸ್ನ್ಯಾಕ್ಸ್ ಕೊಟ್ಟರೆ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಮಾಡ್ತಿದ್ದೀನಿ. ಇವತ್ತೇನೆಂದರೆ ಬಟರ್ ಫ್ರೂಟ್ನ ಬಳಸ್ಕೊಂಡು ಸ್ಯಾಂಡ್ವಿಚ್ನ ಮಾಡ್ತಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಏನು ಗೊತ್ತಾ, ತುಂಬ ಈಸಿ. ಆಮೇಲೆ ಏನು ಗೊತ್ತಾ, ನಾನು ಕೂಡ ಜಾಸ್ತಿ ತಿನ್ನೋಕೆ ಹೋಗಲ್ಲ ಸ್ಯಾಂಡ್ವಿಚ್ ಎಲ್ಲನೂ. ನಾನು ತಿಂದರೂ ಏನು ಗೊತ್ತಾ, 1-1.5 ಅಷ್ಟೇ ನಾನು ತಿನ್ನೋದು. ಅಷ್ಟೇ ನನ್ನ ಕೆಪಾಸಿಟಿ ಕೂಡ. 2 ಕೂಡ ಕಂಪ್ಲೀಟಾಗಿ ತಿನ್ನೋದಕ್ಕೆ ಆಗಲ್ಲ ನಾನು. ಅದಕ್ಕೆ ನಾನು ಅಟ್ಲೀಸ್ಟ್ ಒಂದು ಸ್ಯಾಂಡ್ವಿಚ್ ಆದರೂ ಮಾಡ್ಕೊಂಡು ತಿಂದಿರೋಣ ಅವ್ರು ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು ಸ್ಯಾಂಡ್ವಿಚ್ ರೆಸಿಪಿನ ಮಾಡ್ತಿದ್ದೀನಿ. ಇನ್ನೊಂದೇನೆಂದರೆ, ನಾನು ಊಟಕ್ಕೆ ಏನು ಅಡುಗೆ ಮಾಡಿದ್ದೀನಿ ಅಂದರೆ, ತರಕಾರಿ ಸೊಪ್ಪು ಎಲ್ಲನೂ ಬಳಸ್ಕೊಂಡು ತರಕಾರಿ ಸಾಂಬಾರನ್ನ ಮಾಡಿದ್ದೀನಿ ನಾನು. ಅಂದರೆ ಒಟ್ಟಿಗೆ ಹಾಕ್ಬಿಡ್ತೀನಿ, ಸೊಪ್ಪು ತರಕಾರಿ ಎಲ್ಲನೂ ಒಟ್ಟಿಗೆ ಹಾಕಿ ಮಾಡ್ಕೊಬಿಡ್ತೀನಿ. ಆ ರೆಸಿಪಿನ ನಾನು ನಿಮಗೆ ಯಾವತ್ತಾದ್ರೂ ತೋರಿಸ್ತೀನಿ. ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ. ಅದು ಕೂಡ ತುಂಬ ಈಸಿ ರೆಸಿಪಿ. ಅರ್ಜೆಂಟಾಗಿ ಏನಾದರೂ ಸಾಂಬಾರು ಮಾಡ್ಕೋಬೇಕು ಅಂದರೆ ನೀವು ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನು ರುಬ್ಕೊಳ್ಳೋದು ಏನೂ ಇಲ್ಲ, ಕುಕ್ಕರಿಗೆ ಹಾಕಿ ಕೂಗ್ಸೋದಷ್ಟೇ. ಆ ರೆಸಿಪಿನೂ ಕೂಡ ನಾನು ಯಾವತ್ತಾದ್ರೂ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಸ್ಯಾಂಡ್ವಿಚ್ ರೆಸಿಪಿನ ಮಾಡ್ತಿದ್ದೀನಿ, ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಸಿಪಿನ. ಏನು ಗೊತ್ತಾ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾನು ಯಾವಾಗಿಂದ ಟ್ರೈ ಮಾಡಿದ್ದು ಅಂದರೆ, ಆಗಲೇ ಒಂದು ಸತಿ ಮಾಡಿದೆ, ವೆಜ್ ಸ್ಯಾಂಡ್ವಿಚ್ ಮಾಡಿದೆ. ಆಮೇಲೆ ಊರಲ್ಲಿ ಒಂದು ಸತಿ ಕೂಡ ನಾನು ಚೀಸ್ ಆಮ್ಲೆಟ್ ಥರ ಮಾಡ್ಕೊಂಡಿದ್ದೆ ಬ್ರೆಡ್ನ ಬಳಸ್ಕೊಂಡು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೇನು ನಾನು ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಬರೀ ಆಮ್ಲೆಟ್ ಮತ್ತು ಚೀಸ್ನ ಹಾಕಿ ಮಾಡ್ಕೊಂಡಿದ್ದೆ. 1 ವೀಕಿಂದ ತರಕಾರಿ ಸ್ಯಾಂಡ್ವಿಚ್ನ ಮಾಡಿದೆ. ಇವತ್ತು ನಾನು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಬಟರ್ ಫ್ರೂಟ್ ಹೆಲ್ತಿ ಕೂಡ. ಆಮೇಲೆ ಇನ್ನೊಂದೇನೆಂದರೆ, ನಿಮ್ಗೆ ಹೆಲ್ತಿ ಆಗಿರಬೇಕು ಅಂದರೆ ನಾನಿಲ್ಲಿ ಸ್ವೀಟ್ ಬ್ರೆಡ್ನ ಯೂಸ್ ಮಾಡ್ಕೊತಿದ್ದೀನಿ. ನೀವು ಬ್ರೌನ್ ಬ್ರೆಡ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ತಿ ಆಗಿರುತ್ತೆ. ನಾನಿಲ್ಲಿ ನಾರ್ಮಲಾಗಿ ಬೇಕ್ರಿನಲ್ಲಿ ಸಿಗುತ್ತೆ ನೋಡಿ ಬ್ರೆಡ್ಡು, ಆ ಸ್ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಹೆಲ್ತಿ ಆಗಬೇಕು ಅಂದರೆ ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ಕೋಬೋದು, ಆಗ ತುಂಬ ಹೆಲ್ತಿ ಆಗಿರುತ್ತೆ. ವೆಜಿಟೇಬಲ್ಸು, ಆಮೇಲೆ ಏನು ಗೊತ್ತಾ, ನಾನು ಆಯಿಲ್ನ ಬಳಸ್ತಿಲ್ಲ. ಬರೀ ನಾನು ಬಳಸ್ತಿರೋದೇನೆಂದರೆ ಬಟರ್ ಮತ್ತು ಗೀ ಅಷ್ಟೇ ನಾನು ಬಳಸ್ಕೊತಿದ್ದೀನಿ. ಚೀಸು, ಆಮೇಲೆ ಸಾಸ್ಗಳು ಅಷ್ಟೇ ನೀವು ಮನೆಯಲ್ಲೇ ಮಾಡ್ಕೋಬೋದು. ನಮ್ಮ ಮನೇಲಿ ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ, ಯಾಕಂದರೆ ಕ್ವಿಕ್ ಅಂತ ಇವಾಗಲೇ ಮಾಡ್ತಿರೋದು. ಇವಾಗಲೇ ತಲೆಗೂ ಐಡಿಯಾ ಬಂದಿದ್ದು ಕ್ವಿಕ್ಕಾಗಿ ಮಾಡೋಣ ಅಂತ. ಏನಾದರೂ ಪ್ಲ್ಯಾನ್ ಮಾಡಿದ್ದಿದ್ರೆ ಕೆಚಪ್ಪು ಮಯೋನೀಸ್ ಎಲ್ಲ ಮನೇಲೇ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೆ ನಾನು. ಆಮೇಲೆ ಇನ್ನೊಂದೇನೆಂದರೆ, ಬಟರ್ ಫ್ರೂಟು ತುಂಬ ಹೆಲ್ತಿ ಕೂಡ. ಅದಕ್ಕೆ ನಾನು ಇವತ್ತು ಬಟರ್ ಫ್ರೂಟ್ ಸ್ಯಾಂಡ್ವಿಚ್ನ ಮಾಡ್ತಿದ್ದೀನಿ. ಬನ್ನಿ ಇವಾಗ ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಚಿಕ್ಕ ಪ್ಯಾನಿಗೆ ಬೆಣ್ಣೆನ ಹಾಕೋತಿದ್ದೀನಿ. ಅಂದರೆ 1-2 ಸ್ಪೂನಷ್ಟು ಬೆಣ್ಣೆನ ಹಾಕಿದ್ದೀನಿ. ಬೆಣ್ಣೆ ಎಲ್ಲ ಕಾದಿದ್ದಾದಮೇಲೆ 1 ಕಪ್ಪಷ್ಟು ಈರುಳ್ಳಿನ ಹಾಕೋತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ. ಇವಾಗ ಏನು ಮಾಡಬೇಕು ಅಂದರೆ, ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಅಂದರೆ ಈರುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಆಗಿದ್ದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೋತಿದ್ದೀನಿ ಚಿಕ್ಕದಾಗಿ, ಅದನ್ನು ಕೂಡ. ಇವಾಗ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದಮೇಲೆ ಇವಾಗ 1 ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕೋತಿದ್ದೀನಿ. ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ನಾನು. ಇವಾಗ ಏನು ಮಾಡಬೇಕು ಅಂದರೆ, ಕ್ಯಾರೆಟು ಕೂಡ ಫುಲ್ಲು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಹೇಗೆ ಫ್ರೈ ಮಾಡ್ಕೋತಿದ್ದೀನಿ ಅಂತ. ಏನು ಗೊತ್ತಾ, ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಯಾವುದಾದ್ರೂ ತರಕಾರಿನೂ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಇಷ್ಟೇನ ತರಕಾರಿನ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಇದಾಯಿತು. ನಾನು ಇಲ್ಲೇನು ಉಪ್ಪೇನು ಹಾಕೋಬೇಕಾಗಿಲ್ಲ, ನಾನು ತೋರಿಸ್ತೀನಿ ಎಲ್ಲ ಹಾಕೋಬೇಕು ಅಂತ. ಇವಾಗ ಇಷ್ಟು ಫ್ರೈ ಆದರೆ ಇದಾಯಿತು. ಇವಾಗ ಸ್ವಲ್ಪ ಹೊತ್ತು ಇದನ್ನ ಆರೋದಕ್ಕೆ ಬಿಡೋಣ.
ನೆಕ್ಸ್ಟ್ ಇವಾಗ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅದಾಗಿದ್ದಾದಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಯಿತು. ಇಷ್ಟೇ. ನೀವು ಬೇಕು ಅಂದರೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅಷ್ಟೇ ಸಾಕು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನುಣ್ಣಗೆ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಬೌಲಿಗೆ ಬಟರ್ ಫ್ರೂಟ್ನ ಹಾಕೋತಿದ್ದೀನಿ. ಅಂದರೆ ಸಿಪ್ಪೆನ ತೆಗ್ದು ಬರೀ ಫ್ರೂಟ್ ಮಾತ್ರ, ಅಂದರೆ ಪಲ್ಪ್ ಮಾತ್ರ ಹಾಕೋತಿದ್ದೀನಿ. ನಾನಿಲ್ಲಿ ಬರೀ ಒಂದು ಬಟರ್ ಫ್ರೂಟ್ನ ಬಳಸ್ಕೊಂಡಿದ್ದೀನಿ. ಒಂದು ಬಟರ್ ಫ್ರೂಟಿಗೆ ಒಂದು 6 ಸ್ಯಾಂಡ್ವಿಚ್ ಆಗುತ್ತೆ. ನಿಜವಾಗ್ಲೂ ಒಂದು 6 ಸ್ಯಾಂಡ್ವಿಚ್ ಆಗುತ್ತೆ. ಅದಕ್ಕೆ ನಾನು ಒಂದು ಬಟರ್ ಫ್ರೂಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ಬಟರ್ ಫ್ರೂಟು ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಸ್ಮ್ಯಾಶರ್ನಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು. ನಾನಿಲ್ಲಿ ಸ್ಪೂನಲ್ಲೇ ಹಾಗೆ ಮಾಡ್ಕೊತಿದ್ದೀನಿ. ಹಣ್ಣಾಗಿರೋ ಬಟರ್ ಫ್ರೂಟ್ನ ತಗೊಳ್ಳಿ. ನಾನು ಮೊದಲೇ ಇಲ್ಲಿ ಬೆಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲನೂ, ಇವಾಗ ಅದನ್ನು ಹಾಕೋತಿದ್ದೀನಿ. ಇವಾಗ ಒಂದು ಮೊಟ್ಟೆನ ತುರಿದು ಹಾಕೋತಿದ್ದೀನಿ. ಮೊಟ್ಟೆ ಆಗೋದ್ರಿಂದ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ತುರ್ಕೊಂಡು ಹಾಕೋತಿದ್ದೀನಿ ಒಂದು ಮೊಟ್ಟೆನ. ನೀವು ಬೇಕಾದರೆ 2 ಮೊಟ್ಟೆ ಕೂಡ ಬಳಸ್ಕೋಬೋದು. ತುರಿದು ಹಾಕೋದ್ರಿಂದ ಬಾಯಿಗೆ ಜಾಸ್ತಿ ಸಿಗೋದಿಲ್ಲ, ಬರೀ ಟೇಸ್ಟ್ ಮಾತ್ರ, ಫ್ಲೇವರ್ ಮಾತ್ರ ಸಿಗುತ್ತೆ ಬಾಯಿಗೆ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ನಾನು ಮೊದಲೇ ಹೇಳ್ದಾಗೆ ನೀವು ಬೇರೆ ತರಕಾರಿಗಳ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬ್ರೋಕ್ಲಿ ಅದೆಲ್ಲ ಆ್ಯಡ್ ಮಾಡಿಕೊಂಡ್ರೆ, ಪನ್ನೀರು ಅದೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಮಿಕ್ಸ್ ಆಗಿದ್ದಾದಮೇಲೆ 1 ಸ್ಪೂನಷ್ಟು ಮಯೋನೀಸ್ನ ಹಾಕ್ಕೊಳ್ಳಿ. ಮಯೋನೀಸ್ ಏನು ಜಾಸ್ತಿ ಬೇಕಾಗಿಲ್ಲ, ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು ನೀವೆಲ್ಲ. ಇನ್ನೊಂದೇನೆಂದರೆ ಇವಾಗ ಸ್ವಲ್ಪ ಕೆಚಪ್ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ಒಂದು 2 ಸ್ಪೂನ್ ಅಷ್ಟೇ ಕೆಚಪ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನಾನು ಹೇಳ್ದಾಗೆ ಈ ಥರ ಸಾಸಸ್ ಎಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು. ಏನು ಗೊತ್ತಾ, ಸಾಸಸ್ ಎಲ್ಲ ಇಲ್ಲಾಂದರೆ ಆರಾಮ್ಸಾಗಿ ನೀವು ವೆಜಿಟೇಬಲ್ಸಲ್ಲೇ ಮಾಡ್ಕೊಬೋದು ಸ್ಯಾಂಡ್ವಿಚ್ನ. ಇವಾಗ ಮಯೋನೀಸು, ಕೆಚಪ್ಪು ಎಲ್ಲ ಹಾಕಿದಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟರ್ ಫ್ರೂಟು, ತರಕಾರಿಗಳು, ಅದಾದಮೇಲೆ ಸಾಸ್ಗಳು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಸ್ಮ್ಯಾಶು ಕೂಡ ಆಗಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸಾಸು ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಸ್ಟಫಿಂಗಿಗೆ. ಇವಾಗ ನೋಡಿ, ಸ್ಟಫಿಂಗ್ ರೆಡಿ ಆಯಿತು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಏನು ಗೊತ್ತಾ, ನೀವು ತರಕಾರಿ ಹಾಕದೆ ಬರೀ ಬಟರ್ ಫ್ರೂಟಲ್ಲೇ ಕೂಡ ಮಾಡ್ಕೋಬೋದು. ಅದು ಯಾವತ್ತಾದರೂ ನಾನು ಒಂದಿನ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಸ್ಟಫಿಂಗ್ ರೆಡಿ ಆಯಿತು. ಇವಾಗ ನೆಕ್ಸ್ಟು ಬ್ರೆಡ್ನ ಒಂದು ಸತಿ ತವದ ಮೇಲೆ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪನ ಹಾಕಿ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪನ ಹಾಕಿ, ನೀವು ಬೆಣ್ಣೆ ಕೂಡ ಹಾಕೋಬೋದು, ತುಪ್ಪನೂ ಕೂಡ ಹಾಕೋಬೋದು, ಯಾವುದಾದ್ರೂ ಹಾಕ್ಕೊಳ್ಳಿ, 2ರಲ್ಲಿ. ಇವಾಗ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊತಿದ್ದೀನಿ ಬ್ರೆಡ್ದು. ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ಇವಾಗ ಸದ್ಯಕ್ಕೆ ಬರೀ ನನಗಾಗುವಷ್ಟು ಅಷ್ಟೇ ರೋಸ್ಟ್ನ ಮಾಡ್ಕೊತಿದ್ದೀನಿ. ಯಾಕಂದರೆ ಪುಟ್ಟ ಬರೋದು ತುಂಬ ಲೇಟ್ ಆಗುತ್ತೆ ಅಲ್ವಾ, ಅವರಿಗೆ ಬಿಸಿ ಬಿಸಿ ಸ್ಯಾಂಡ್ವಿಚ್ನ ಮಾಡ್ಕೊತಿದ್ದೀನಿ. ಬರೀ ಇವಾಗ ನನಗೆ 2 ಸ್ಯಾಂಡ್ವಿಚ್ ಆಗಬೇಕು. ಬರೀ 6 ಬ್ರೆಡ್ ಅಷ್ಟೇ ನಾನು ರೋಸ್ಟ್ ಮಾಡ್ಕೊತಿರೋದು. ಇವಾಗ ಬನ್ನಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡೋದ. ಇವಾಗ ಫಸ್ಟು 1 ಲೇಯರ್ ಬ್ರೆಡ್ನ ಇಟ್ಬಿಟ್ಟು, ಬ್ರೆಡ್ಡಿಗೆ ನಾನು ಮೊದಲೇ ಗ್ರೀನ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಗ್ರೀನ್ ಚಟ್ನಿನ ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟು. ಏನು ಗೊತ್ತಾ, ಜಾಸ್ತಿನೂ ಕೂಡ ಗ್ರೀನ್ ಚಟ್ನಿನ ಬಳಸ್ಕೋಬೇಡಿ, ಚೆನ್ನಾಗಿರಲ್ಲ ಅಷ್ಟು. ಸ್ವಲ್ಪ ಅಂದರೆ ಬಾಯಿಗೆ ಸಿಗಬೇಕಷ್ಟೇ, ಅತಿಯಾಗೂ ಬೇಡ. ಸ್ವಲ್ಪ ಲೈಟಾಗಿ ಎಲ್ಲ ಕಡೆ ಗ್ರೀನ್ ಆಗೋ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಿ. ಏನು ಗೊತ್ತಾ, ಜಾಸ್ತಿ ಗ್ರೀನ್ ಚಟ್ನಿನ ಆ್ಯಡ್ ಮಾಡಿಕೊಂಡ್ರೆ ಖಾರ ಖಾರ ಆಗಿಬಿಡುತ್ತೆ, ಮಕ್ಕಳು ತಿಂದ್ರಂತೂ ಆಗೋದೇ ಇಲ್ಲ. ಇವಾಗ ನೋಡಿ, ಲೈಟಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ನಾನು ಜಾಸ್ತಿ ಖಾರ ತಿನ್ನಲ್ಲ ಅಲ್ವಾ, ಅದಕ್ಕೆ ಲೈಟಾಗಿ 1 ಲೇಯರ್ ಸ್ಪ್ರೆಡ್ ಮಾಡಿಕೊಂಡೆ ಗ್ರೀನ್ ಚಟ್ನಿನ. ಇವಾಗ ನಾನು ಮೊದಲೇ ಸ್ಟಫಿಂಗಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ಟಫಿಂಗಿಗೆ ಹಾಕೋತಿದ್ದೀನಿ. ಇವಾಗ ಗ್ರೀನ್ ಚಟ್ನಿ ಮೇಲೆ ಸ್ವಲ್ಪ ಹಾಕ್ಕೊಡಿ. 2 ಲೇಯರ್ ಹಾಕ್ತೀವಿ ಅಲ್ವ ನಾವು ಸ್ಟಫಿಂಗು, ಅದಕ್ಕೆ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಆಯಿತು. ಸ್ವಲ್ಪ ಸ್ವಲ್ಪ ಬಳಸ್ಕೊಂಡ್ರೆ ಆಯಿತು. ಇವಾಗ ನೋಡಿ, 1 ಲೇಯರಷ್ಟು ಸ್ಟಫಿಂಗ್ನು ಕೂಡ ಸ್ಪ್ರೆಡ್ ಮಾಡಿ ಆಯಿತು. ಇವಾಗ ಸ್ಟಫಿಂಗ್ ಎಲ್ಲ ಹಾಕಿದಾದಮೇಲೆ ಒಂದು 3 ಪೀಸಷ್ಟು ಚೀಸ್ನ ಹಾಕೋತಿದ್ದೀನಿ. ಏನು ಗೊತ್ತಾ, ಚೀಸ್ದು ಸ್ಲೈಸಸ್ ಬರುತ್ತೆ ನೋಡಿ, ಅದನ್ನೇ ಒಂಚೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ನಾನು. ನೀವು ಬೇಕಿದ್ರೆ ಚೀಸ್ ಇಷ್ಟ ಆಗೋರು 1 ಸ್ಲೈಸ್ ಫುಲ್ಲು ಹಾಕೋಬೋದು. ನನಗೇನಷ್ಟು ಚೀಸ್ ಇಷ್ಟ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ಕೋತಿದ್ದೀನಿ. ಚೀಸೆಲ್ಲ ಹಾಕಿದಾದ್ಮೇಲೆ ಇನ್ನೊಂದು ಬ್ರೆಡ್ನ ಮೇಲಿಟ್ಟು, ನೆಕ್ಸ್ಟ್ ಇವಾಗ ಮಾಮೂಲಿ
ಚಿಲ್ಲಿ ಗ್ರೀನ್ ಚಟ್ನಿ ಇದೆ ನೋಡಿ, ಗ್ರೀನ್ ಚಟ್ನಿನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಡ, ನಾನು ಮೊದಲೇ ಹೇಳ್ದಾಗೆ ಒಂದು ಲೇಯರ್ಗೂ ಸ್ಪ್ರೆಡ್ ಮಾಡಿದ್ದೀರ ಅಲ್ವಾ, ಅದಕ್ಕೆ ನೀವು ಇನ್ನೊಂದು ಲೇಯರ್ಗೂ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಗ್ರೀನ್ ಚಟ್ನಿನ. ನೆಕ್ಸ್ಟ್ ಇವಾಗ ಗ್ರೀನ್ ಚಟ್ನಿ ಸ್ಪ್ರೆಡ್ ಮಾಡಿದಾದಮೇಲೆ ತಿರ್ಗಾ ನಾವು ಸ್ಟಫಿಂಗ್ನ ಹಾಕೋಬೇಕು. ನಾನು ಹೇಳ್ದಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, 2 ಲೇಯರ್ ಹಾಕ್ತೀವಲ್ವ, ಜಾಸ್ತಿ ಸ್ಟಫಿಂಗ್ನ ಹಾಕೋಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. 2 ಲೇಯರ್ ಇರುತ್ತೆ ಅಲ್ವಾ, ಜಾಸ್ತಿನೇ ಆಗಿರುತ್ತೆ. ತಿರ್ಗಾ ನೀವು ಜಾಸ್ತಿ ಹಾಕಿದ್ರೆ ಅದು ಹೆವಿ ಅನಿಸ್ಬಿಡುತ್ತೆ, ಲೈಟಾಗಿರಲ್ಲ ಫುಡ್ಡು. ಅದಕ್ಕೆ ನಾನಿವಾಗ ಸ್ವಲ್ಪ ಮೇಲ್ಗಡೆ ತಿರ್ಗಾ ಸ್ಟಫಿಂಗ್ನ ಸ್ಪ್ರೆಡ್ ಮಾಡಿಕೊಂಡು ತಿರ್ಗಾ ಇವಾಗ ಚಿಕ್ಕ ಚಿಕ್ಕ ಪೀಸ್ನ ಅಂದರೆ ಚೀಸ್ನ ಇಡ್ತಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಮೊದಲೇ ಹೇಳ್ದಾಗೆ ನನಗೆ ಚೀಸ್ ಜಾಸ್ತಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಸ್ವಲ್ಪ ಚೀಸ್ನ ಬಳಸ್ಕೊತಿದ್ದೀನಿ. ಈ ಚೀಸ್ ಜಾಸ್ತಿ ಇದ್ದರೆ ಒಂದೊಂದು ಸ್ಲೈಸ್ನೇ 2 ಕಡೆನೂ ಇಟ್ಕೊಂಡ್ರೆ ಇನ್ನೂ ಚೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚೀಸ್ ಹಾಕೋರೆ ಸ್ವಲ್ಪ ಹೆವಿ ಅನಿಸುತ್ತೆ, ತಿನ್ನೋದಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಹಾಕೋತಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇವಾಗ ಮೇಲೆ ಇನ್ನೊಂದು ಬ್ರೆಡ್ನ ಹಾಕಿ ಮುಚ್ಕೊಂಡೆ. ನಾನಿಲ್ಲಿ ಬಳಸ್ಕೊಂಡಿರೋದು 3 ಬ್ರೆಡ್ ಅಷ್ಟೇ. ಇವಾಗ ನಾನು ಬರೀ 2 ಸ್ಯಾಂಡ್ವಿಚ್ ಅಷ್ಟೇ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಮೊದಲೇ ಹೇಳ್ದಾಗೆ ಪುಟ್ಟ ಬರೋದು ತುಂಬ ಲೇಟಾಗುತ್ತೆ. ಹಾರೋಗ್ಬಿಟ್ರೆ ಸ್ವಲ್ಪ ತಿನ್ನೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಅವ್ರಿಗೆ ಬಂದಿದ್ದ ತಕ್ಷಣ ಫ್ರೆಶ್ಶಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ನಾನಿಲ್ಲಿ 2ನಷ್ಟೇ ಮಾಡ್ಕೊತಿದ್ದೀನಿ. ಇನ್ನೊಂದೇನೆಂದರೆ ನಾನು ತಿಂದೆ ಅಲ್ವಾ, ನಂಗೆ ತಿನ್ನೋದಕ್ಕೆ ಆಗಲಿಲ್ಲ. ಬರೀ 1 ಸ್ಯಾಂಡ್ವಿಚ್ ತಿಂದ್ಬಿಟ್ಟು ನಾನು ಇನ್ನೊಂದು ಸ್ಯಾಂಡ್ವಿಚ್ ಹಾಗೆ ಮಡಗೇಬಿಟ್ಟೆ. ಪುಟ್ಟವನ ಮೇಲೆ ಇನ್ನೊಂದು ಸತಿ ಬಿಸಿ ಮಾಡಿಕೊಡೋಣ ಅಂದ್ಬಿಟ್ಟು. ಇವಾಗ ನಾನು ಮೊದಲೇ ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ಇನ್ನೊಂದೇನೆಂದರೆ ನಾನು ಸ್ಯಾಂಡ್ವಿಚ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ತವದ ಮೇಲೆ ಹಾಕಿ ಒಂದು ರೌಂಡ್ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಯಾಂಡ್ವಿಚ್ನ ಮಾಡಿದ್ದೀನಿ. 2 ಸ್ಯಾಂಡ್ವಿಚ್ನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ. ಯಾಕೆ ಅಂದರೆ ನಾನು ಮಧ್ಯ ಸ್ವಲ್ಪ ಚೀಸ್ನ ಹಾಕಿದೆ ಅಲ್ವಾ, ಅದು ಮೆಲ್ಟ್ ಆಗುತ್ತೆ. ಈ ಥರ ಬಿಸಿ ಮಾಡೋದ್ರಿಂದ ಚೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. 2 ಮಿನಿಟ್ಸು ಬೇಕಾಗಿಲ್ಲ, 1 ಮಿನಿಟೇ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತೀನಿ, ನಾನು ಜಾಸ್ತಿ ರೋಸ್ಟೇ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಅಷ್ಟೇ ನಾನು. ಇವಾಗ ನೋಡಿ ಸ್ಯಾಂಡ್ವಿಚ್ ರೆಡಿ ಆಯಿತು. ನಾನಿಲ್ಲಿ ಒಂದು 2 ಪಾರ್ಟ್ಸ್ನ ಮಾಡ್ಕೋತಿದ್ದೀನಿ, ಯಾಕಂದರೆ ಹಾಗೆ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ 2 ಪಾರ್ಟ್ಸ್ನ ಮಾಡ್ತಿದ್ದೀನಿ ನಾನು. ನೀವಿಲ್ಲಿ ನೋಡ್ಬೋದು ಮಧ್ಯ ಅಂದರೆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ತಿಂತಾ ಇದ್ದರೆ ಬಾಯಿಗೆ ಗ್ರೀನ್ ಚಟ್ನಿ ಇತ್ತು ನೋಡಿದ್ರಲ್ಲ, ಗ್ರೀನ್ ಚಟ್ನಿ ಹಾಕಿದ್ನಲ್ಲ, ಆ ಗ್ರೀನ್ ಚಟ್ನಿ ಫ್ಲೇವರ್ ಮಾತ್ರ ಸಖತ್ತಾಗಿ ಸಿಕ್ತಿತ್ತು ಬಾಯಿಗೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸ್ಯಾಂಡ್ವಿಚಸ್ಸು ಅಂತ. ನೀವು ಒಂದು ಸತಿ ಟ್ರೈ ಮಾಡಿ. ಬೆಸ್ಟ್ ರೆಸಿಪೀಸ್ ಅಂತಲೇ ಹೇಳ್ಬೋದು ನಾನಿಲ್ಲಿ. ಅಂದರೆ ಈಸಿ ರೆಸಿಪಿ ಅಲ್ವಾ, ಮನೇಲೇ ಮಾಡ್ಕೊಳ್ಬೋದು ನೀವು, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ. ನೋಡಿ ಯಾರ್ಯಾರು ಮಕ್ಕಳೆಲ್ಲ ಇದ್ದಾರೆ ಮನೇಲಿ, ಅವರಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಫ್ಯಾನ್ಸಿ ಫುಡ್ಸ್ನ. ಬಟರ್ ಫ್ರೂಟ್ ಸ್ಯಾಂಡ್ವಿಚಸ್ ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಪುಟ್ಟಾಗಂತೂ ಈ ಥರ ಫ್ಯಾನ್ಸಿ ಫುಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ಮಸ್ಟ್ ಟ್ರೈ ರೆಸಿಪಿನೇ. ನಾನು ಆಗಲೇ ಒಂದು ಸತಿ ಮಾಡಿದ್ದೀನಿ, ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಹೆಂಗೆ ಗೊತ್ತಾ, ಅವಾಕೋಡೋ ಬಳಸಿರಲಿಲ್ಲ ನಾನು ಹೋದ ಸರಿ, ಹಾಗೆ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡಿದೆ. ಇವತ್ತು ಬಟರ್ ಫ್ರೂಟ್ ಇತ್ತಲ್ಲ, ಅದಕ್ಕೆ ಬಟರ್ ಫ್ರೂಟ್ ಹಾಕಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ವೇಟ್, ಐ ಟ್ರೈ ದ ಟೇಸ್ಟ್. ಟೇಸ್ಟ್ ವಾಸ್ ಅಲ್ಟಿಮೇಟ್. ಸ್ಟಫಿಂಗ್ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸಾಲ್ಟ್ ಎಲ್ಲ ತುಂಬ ಕರೆಕ್ಟಾಗಿದೆ ಸ್ಟಫಿಂಗಿಗೆ. ಆಮೇಲೆ ಇದರಲ್ಲಿ ಏನು ಟೇಸ್ಟ್ ಕೊಡ್ತಾ ಇರೋದು ಗೊತ್ತಾ, ನಾನು ಖಾರ ಚಟ್ನಿ ಹಾಕಿದ್ನಲ್ಲ, ಅದು ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಿದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇದೆ. ಎಲ್ಲರೂ ಸ್ಯಾಂಡ್ವಿಚ್ನ ಟ್ರೈ ಮಾಡ್ತೀವಿ ನೋಡಿ, ಅದೇ ಥರ ಇದೆ. ಆಮೇಲೆ ಚೀಸ್ ಎಲ್ಲ ಹಾಕಿದ್ವಿ ಅಲ್ವಾ, ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸ್ ಎಲ್ಲವ. ಏನು ಗೊತ್ತಾ, ಇವತ್ತು ಪುಟ್ಟ ಬರೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೆ ನಾನು ಇವತ್ತು ಪುಟ್ಟ ಒಂದು 12 ಆಗುತ್ತೆ ಬರೋದು ಅಂತ ಹೇಳಿದ್ರು. ಅದಕ್ಕೆ ಅಟ್ಲೀಸ್ಟ್ ನಾನು 2 ಸ್ಯಾಂಡ್ವಿಚಾರು ಮಾಡ್ಕೊಂಡು ತಿನ್ನೋಣ, ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ನಾನೇ ಮಾಡ್ಕೊಂಡು ತಿಂತಾಯಿದ್ದೆ. ನಿಜವಾಗೂ ಸಕ್ಕತ್ತಾಗೈತೆ. ಬಟರ್ ಫ್ರೂಟ್ ಹಾಕಿರೋದ್ರಿಂದನೂ ಸಕ್ಕ
ಸಕ್ಕತ್ತಾಗಿದೆ ಟೇಸ್ಟು. ನನಗೆ ಸಾಸು ಮೈನಸ್ ಎಲ್ಲ ಹಚ್ಕೊಂಡು ತಿನ್ನೋ ಅಭ್ಯಾಸ ಇಲ್ಲ. ನಮ್ಮ ಪುಟ್ಟಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಸಾಸು ಮೈನಸ್ ಎಲ್ಲ ಹಚ್ಕೊಂಡು ತಿನ್ನೋದು. ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಇದೆ. ಮಸ್ತ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿ. ಚೀಸ್ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಆಪ್ಷನಲ್ಲು ಚೀಸು ಬಟರ್ ಎಲ್ಲ. ನೀವು ಗೀ ಇದ್ದರೆ ಗೀ ಕೂಡ ಬಳಸ್ಕೋಬೋದು. ಸಾಕೈತೆ. ಇನ್ನು ಊಟಕ್ಕೆ ನಾನು ತರಕಾರಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಈಗ ತಿಂತೀವಲ್ವಾ, ಜಾಸ್ತಿ ಸ್ಯಾಂಡ್ವಿಚ್ ತಿಂತೀವಲ್ವಾ, ಊಟ ಸರಿಯಾಗಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಸಿಂಪಲಾಗಿ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನು ಅವ್ರಿಗೂ ಒಂದು 3 ಸ್ಯಾಂಡ್ವಿಚ್ ಆಗುತ್ತೆ. ಅವರು ಅದು ತಿಂದ್ಬಿಟ್ಟು ಮುದ್ದೆ ಎಲ್ಲ ತಿನ್ನಕ್ಕೆ ಹೋಗಲ್ಲ ಅಂದ್ಬಿಟ್ಟು ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ. ಗೊತ್ತಾ, ನೆನ್ನೆ ಪುಟ್ಟ ಅಂತೂ ತುಂಬ ಲೇಟಾಗಿ ಬಂದರು. ನನಗೆ ವೀಡಿಯೋ ಹಿಡಿಯೋದಕ್ಕೂ ಆಗಲಿಲ್ಲ, ಯಾಕಂದರೆ ನಾನು ಅಷ್ಟು ಬೇಗ ಮಲಗಿಬಿಟ್ಟಿದ್ದೆ ಅಲ್ವಾ. ಅಷ್ಟು ಪೇಷನ್ಸ್ ಇರಲಿಲ್ಲ. ಬರೀ ಮಾಡಿಕೊಟ್ಬಿಡೋಣ, ಬೇಗ ಲೇಟ್ ಆಗಿಬಿಟ್ಟಿತ್ತಲ್ವ ಊಟಕ್ಕೆ ಅಂದ್ಬಿಟ್ಟು ಬೇಗ ಮಾಡಿಕೊಟ್ಬಿಟ್ಟೆ. ನಂಗೆ ವೀಡಿಯೋ ಹಿಡಿಯೋದಕ್ಕೆಲ್ಲ ಆಗಲಿಲ್ಲ. ಅಂದರೆ ನನಗೂ ಸ್ವಲ್ಪ ನಿದ್ದೆಯಲ್ಲಿದ್ದೆ ಅಲ್ವಾ, ಅಷ್ಟು ನನಗೆ ಶೂಟೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಕೂಡ ತಿಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ರು. ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಇದು ಮಾಡೋಕ್ಕಾಗಲಿಲ್ಲ. ನನ್ನ ಕೈಲೇ ಪೇಷನ್ಸ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಅದಕ್ಕೆ ಇನ್ನು ಸ್ಯಾಂಡ್ವಿಚ್ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ಮೇಘಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.